ಅಣ್ಣ ಒಂಚೂರು ನಿಧಾನ ಓಕೆನಾ ಅಣ್ಣ? ಕಂಫರ್ಟಬಲ್ ಆಗಿದೆಯಾ? ಅಮ್ಮ ನೋವ್ತಿದ್ಯಾ ಅಣ್ಣ? ಯಶು, ನೀನು ಕೃಷ್ಣ ಇದ್ದಾನಲ್ಲ, ಮಹಾನ್ ನಟ ಅವನು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ದ ನಾನು ಇಂಪ್ರೆಸ್ ಮಾಡೋಕ್ಕೆ ಅಂತೀಯ. ಆ ಕಾಲು ಹುಡುಕ್ದಾಗ ಆ ಕಡೆ ಓಡೋಗ್ತಾನೆ, ಈ ಕಡೆ ಓಡೋಗ್ತಾನೆ, ಆಟೋ ನಿಲ್ಲಿಸ್ತಾನೆ, ಕಾರ್ ನಿಲ್ಲಿಸ್ತಾನೆ, ಬೈಕ್ ನಿಲ್ಲಿಸ್ತಾನೆ, ಕೈ ಹೀಗಂತಾನೆ ಹಾಗಂತಾನೆ. ಅಯ್ಯಯ್ಯೋ, ಸಾಲದಕ್ಕೆ ಹಾಸ್ಪಿಟ್ಲಲ್ಲಿ ಓಡೋಗ್ತಾನೆ. ಆ ನರ್ಸ್ಗಳಿಗೆಲ್ಲ ಕಾಟ ಕೊಡ್ತಾನೆ, ಆ ಡಾಕ್ಟ್ರಿಗೆ ಹೇಳ್ತಾನೆ ಓಡ್ ಬನ್ನಿ ಅಂತಾನೆ. ಅವ್ರ ಪಾಡ್ದವ್ರು ಕೆಲಸ ಮಾಡ್ತಾರೆ. ಇವನು ಕೊಟ್ಟಿದ್ದ ಕಾಟಕ್ಕೆ ಡಾಕ್ಟ್ರು ನನಗೆ ಟ್ರೀಟ್ಮೆಂಟು ಸರಿಗೆ ಮಾಡಲಿಲ್ಲ. ಆಮೇಲೆ ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡು ಹೋಗ್ಬೇಕಲ್ಲ, ವೀಲ್ ಚೇರ್ ತೊಗೊಂಬರ್ತಾನೆ. ನನ್ನ ವೀಲ್ ಚೇರಲ್ಲಿ ಕೂರಿಸಿ ಇವನು ತಳ್ಕೊಂಡು ಒಳಗೆ ಬರಬೇಕು, ಅದು ಅವನ ಆಸೆ. ಅದು ಖುಷಿಯಿಂದನ ದುಃಖದಿಂದನ ಅರ್ಥ ಆಗಿಲ್ಲ. ಯಾವನಾರ ಅದನ್ನು ಕದ್ದು ಮುಚ್ಚಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ದ ಅಂತ ಅನ್ಕೋ. ಶಾಂತಿ ಜ್ಯುವೆಲ್ರಿ ಯಜಮಾನರು ಸೂರ್ಯಪ್ರಕಾಶ್ಗೆ ಕಾಲ್ ಮುರಿದೋಗಿದೆ, ಬ್ರೇಕಿಂಗ್ ನ್ಯೂಸ್, ಡನ್ 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 ಡನ್. ಏನು ಆನಂದ ಅವನಿಗೆ. ಏನು ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಅವನು ಅಷ್ಟೆಲ್ಲ ಆರ್ಭಟ ಮಾಡ್ದ. ಅದೇ ನೀ ಹೇಳಿದ್ಯಲ್ಲ, ಡಾಕ್ಟರ್ ಹತ್ರ ಹೋದ, ಗಲಾಟೆ ಮಾಡ್ದ, ಮಾತಾಡ್ದ, ವೀಲ್ ಚೇರ್ ತಂದ, ತಳ್ಕೊಂಡು ಹೋದ, ಆಮೇಲೆ ಜೋರಾಗಿ ಕೂಗಾಡ್ದ. ಇದೆಲ್ಲ ಮಾಡಬೇಕಾದ್ರೆ ನಿಂಗೆ ಮನಸ್ಸಲ್ಲಿ ಖುಷಿ ಅನ್ಸುತ್ತಲ್ವಾ? ಅಲ್ಲ ಅಂದರೆ ಯಾವುದೋ ಒಂದು ಮೂಲೆಯಲ್ಲಾದರೂ ನಿನಗೆ ಸಂತೋಷ ಇತ್ತು ತಾನೇ? ಇರಿಟೇಟ್ ಆಗ್ತಾ ಇತ್ತು. ಸುಳ್ಳೆ ಇದೆ. ನೋಡು, ಆ್ಯಕ್ಟ್ ಮಾಡಬೇಕು ಒಂಥರ, ಓಕೆ, ಓವರ್ ಆ್ಯಕ್ಟ್ ಮಾಡಬಾರ್ದು. ಅಷ್ಟೊಂದು ಆರ್ಭಟ ಥರ ಅದು. ಅವನಿಗಷ್ಟು ಕಾಳಜಿ ಇದ್ದಿದ್ರೆ ನಿನಗೆ ಫೋನ್ ಮಾಡಬೇಕಾಗಿತ್ತಲ್ಲ, ವಿನಯ್ಗೆ ಫೋನ್ ಮಾಡಬೇಕಾಗಿತ್ತಲ್ಲ. ತನಗೇ ಸಿಗಬೇಕು ಎಲ್ಲ ಕ್ರೆಡಿಟ್ ಅಂತ ನನ್ನ ಇಂಪ್ರೆಸ್ ಮಾಡೋದೇ ಅವನ ಗಮನ ಇತ್ತು. ಅವನಿಗೊಂಥರ ವರ ಆಯಿತು ನನ್ನ ಕಾಲು ಹುಡುಕಿದ್ದು, ನಿಂಗೆ ಗೊತ್ತಿಲ್ಲ. ಬಿಗಮಾನ ಬಿಡಲ್ಲ ನೋಡು. ಅವನಿಗೆ ನಿನ್ನ ಬಗ್ಗೆ ಹೆದರಿಕೆ ಇರುತ್ತೆ, ತುಂಬ ಕಾಳಜಿ ಇದೆ ಅಣ್ಣ. ಅದನ್ನ ನೀನು ಅರ್ಥ ಮಾಡ್ಕೋಬೇಕಷ್ಟೇ. ನೀನಂತೂ ಅವ್ನು ಯಾವತ್ತೂ ಬಿಟ್ಕೊಡೋದೇ ಇಲ್ಲ ಬಿಡು. ಯಾಕೆ ಬಿಟ್ಕೊಳ್ಬೇಕು? ಅದೇ ತಿದ್ದು ನೋಡೋಣ, ಬಾಟ್ಲಿಂದ ದೂರ ಇರಲಿ ಅವನು. ಸರಿ ಬಿಡು, ಈಗೇನು ಯಾವಾಗ ನೋಡಿದ್ರು ಅವನ್ನ ಬೈತಾನೆ ಇರಬೇಡ. ನೀನು ರೆಸ್ಟ್ ತಗೋಬೇಕು ತಾನೆ, ರೆಸ್ಟ್ ತಗೋ ಸುಮ್ಮನೆ. ಕೇಳೋದು ಮರ್ತಿದ್ದೆ ಅಣ್ಣ, ನಿನಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ರಲ್ವಾ, ನೀನು ಎಸ್ಕೇಪ್ ಆಗದೆ ಅಲ್ಲೇ ಹೆಂಗಿತ್ತೆ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಬಿಡ್ಬೇಕಲ್ಲ ಡಾಕ್ಟ್ರು ಚುಚ್ಚಕ್ಕೆ. ಅಯ್ಯೋ, ಅದಲ್ಲ ಅಣ್ಣ, ಮಗ ಇದ್ದಾನ ಧೈರ್ಯ ಅಂತ ಹೇಳು. ಈ ಸೂರ್ಯಪ್ರಕಾಶ್ ಯಾರನ್ನೂ ನಂಬ್ಕೊಂಡು ಜೀವನ ಮಾಡೋದಿಲ್ಲ ಯಶು. ಅಯ್ಯೋ ಸರಿಯಪ್ಪ, ನೀನು ವೇದಾಂತ, ನೀನು ರೆಸ್ಟ್ ತಗೋ. ಇರೋದನ್ನ ಒಪ್ಕೊಳ್ಳೋದಿಲ್ಲ ಅಷ್ಟೇ ನೀನು.